ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ನಾನಿವತ್ತು ನನ್ನ ಕಿಚನ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಟ್ ಫಸ್ಟೇ ಹೇಳ್ಬಿಡ್ತೀನಿ, ನನ್ನ ಕಿಚನ್ನ ನಾನು ತುಂಬ ಸಿಂಪಲಾಗಿ ಇಟ್ಕೊಂಡಿದ್ದೀನಿ, ತುಂಬ ನಾನು ಆರ್ಗನೈಸ್ಡ್ ಆಗಿ ಇಟ್ಕೊಂಡಿದ್ದೀನಿ ಅಂತ ಹೇಳೋದಕ್ಕಿಂತನೂ ನನಗೆ ಹೇಗಾಗುತ್ತೋ ನಾನು ಆ ರೀತಿ ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಡೆಕೋರೇಟಿವ್ ಅಂತ ನಾನೇನು ಮಾಡ್ಕೊಂಡಿರಲ್ಲ, ಯಾಕೆಂದರೆ ನನಗೆ ಅದಷ್ಟು ಇಷ್ಟ ಆಗಲ್ಲ. ಪ್ಲೈನ್ ಆಗಿ ಸ್ವಲ್ಪ ನನಗೆ ಸ್ಪೇಷಿಯಸ್ ಆಗಿರೋದು ಅಂದರೆ ತುಂಬ ಇಷ್ಟ. ಕಂಜೆಸ್ಟೆಡ್ ಆಗಿ ತುಂಬ ಐಟಮ್ಸ್ನೆಲ್ಲ ಇಟ್ಕೊಂಡು ತುಂಬ ಡೆಕೋರೇಟಿವ್ ಆಗಿ ಮಾಡಿ ಅದೆಲ್ಲ ನನಗೆ ಸೂಟ್ ಆಗಲ್ಲ. ಅದಕ್ಕೆ ನಾನು ತುಂಬ ಸಿಂಪಲಾಗೇ ಇಟ್ಕೊಂಡಿದ್ದೀನಿ. ಸೊ ನಾನು ಹೇಗೆ ಇಟ್ಕೊಂಡಿದ್ದೀನ ಹಾಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಸೊ ಹಾಗೆ ತೋರಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟೇ ನನ್ನ ಕಿಚನ್ ನೋಡೋಕ್ಕೆ ಈ ರೀತಿ ಕಾಣುತ್ತೆ. ಆಲ್ಮೋಸ್ಟ್ ನಾನು ನಾರ್ಮಲಾಗಿ ಡೈಲಿ ಹೇಗಿರುತ್ತೋ ಹಾಗೆ ಇಟ್ಕೊಂಡಿದ್ದೀನಿ. ವಿಡಿಯೋಗೋಸ್ಕರ ಅಂತ ಸಪ್ರೇಟಾಗಿ ನಾನು ಏನು ಡೆಕೋರೇಟಿವ್ ಆಗಿ ಅಥವಾ ಆರ್ಗನೈಸ್ಡ್ ಆಗಿ ಏನು ಮಾಡ್ಕೊಂಡಿಲ್ಲ. ನಾರ್ಮಲಿ ನಾನು ಯಾವಾಗಲೂ ಹೀಗೆ ಇರುತ್ತೆ. ನಂಗೆ ಒಂದು ಸ್ವಲ್ಪ ಕ್ಲೀನಾಗಿರಬೇಕು ಆ್ಯಂಡ್ ಪ್ಲೇನ್ ಆಗಿರಬೇಕು ಮನೆ, ಹಂಗೆ ತುಂಬ ಇಷ್ಟ ಆಗುತ್ತೆ. ತುಂಬ ವಸ್ತುಗಳನ್ನೆಲ್ಲ ಇಟ್ಕೊಂಡು ಆ ಥರ ಎಲ್ಲ ಕಂಜೆಸ್ಟೆಡ್ ಮಾಡ್ಕೊಂಡಿರೋಕ್ಕೆ ನನಗೆ ಬರಲ್ಲ. ಹಾಗಾಗಿ ಹೀಗೆ ಕಾಣುತ್ತೆ ನನ್ನ ಕಿಚನ್ನು ಒಂದೇ ಸತಿ ನೋಡೋಕ್ಕೆ. ಫಸ್ಟು ಗ್ಯಾಸಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಕಿಚನ್ ಅಂದರೆ ಊಟ ತಿಂಡಿ ಅಡುಗೆನೇ ಫಸ್ಟ್ ಅಲ್ವಾ, ಸೊ ಹಾಗಾಗಿ ಅದಕ್ಕೆ ಫಸ್ಟ್ ಗ್ಯಾಸಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮದಿದು ಗ್ಯಾಸು ಪ್ರೆಸ್ಟೀಜು 3 ಬರ್ನರ್ ಬರುತ್ತೆ. ಸೊ ಗ್ಯಾಸ್ ಕೆಳಗಡೆನೇ ಇಲ್ಲಿ ನಮಗೆ ಸಿಲಿಂಡರ್ ಇಡೋಕ್ಕೆ ಆಪ್ಷನ್ ಇದೆ. ಸೊ ಇಲ್ಲೇ ನಾನು ಸಿಲಿಂಡರ್ನ ಇಲ್ಲೇ ಫಿಕ್ಸ್ ಮಾಡಿದ್ದೀವಿ. ನೆಕ್ಸ್ಟು ಗ್ಯಾಸ್ ಪಕ್ಕದಲ್ಲೇ ನಾನಿಲ್ಲಿ ಒಂದು ವಾಟರ್ ಕೆಟಲ್ ಇಟ್ಕೊಂಡಿದ್ದೀನಿ. ವಾಟರ್ ಕೆಟಲ್ಲು ಇದು ಹೆವೆಲ್ಸ್ ಅವ್ರದ್ದು, ತುಂಬ ಚೆನ್ನಾಗಿದೆ. ನನಗೆ ಆಲ್ಮೋಸ್ಟ್ ಒಂದು 2-3 ಇಯರ್ಸಿಂದ ಚೆನ್ನಾಗಿ ಬಾಳಿಕೆ ಬಂದಿದೆ, ಏನೂ ಆಗಿಲ್ಲ. ಅದ್ರ ಪಕ್ಕದಲ್ಲೇ ನಾನು ಇಲ್ಲಿ ಒಂದು ಏರ್ ಫ್ರೈಯರ್ ಇಟ್ಕೊಂಡಿದ್ದೀನಿ, ಪಿಜನ್ ಅವ್ರದ್ದು. ತುಂಬ ಆಯಿಲ್ ಯೂಸ್ ಮಾಡಿ ಐಟಮ್ ಮಾಡೋಕ್ಕೆ ಸ್ವಲ್ಪ ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ಸ್ವಲ್ಪ ಲೆಸ್ ಐಟಮಲ್ಲಿ ಆಯಿಲಲ್ಲಿ ಏನಾದರೂ ಅಡುಗೆ ಮಾಡಬೇಕು ಅಂದರೆ ನಾನು ಏರ್ ಫ್ರೈಯರ್ನ ಯೂಸ್ ಮಾಡ್ತೀನಿ. ಅದ್ರ ಪಕ್ಕದಲ್ಲೇ ನಾನು ಮತ್ತೆ ಮೈಕ್ರೋವೇವನ್ ಕೂಡ ಇಟ್ಕೊಂಡಿದ್ದೀನಿ. ಮೈಕ್ರೋವೇವನ್ IFB ಅವ್ರದ್ದು, ಇದು ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೂ ಒಂದು 2-3 ವರ್ಷ ಆಯಿತು ಅಂತ ಅಂದ್ಕೊತೀನಿ. ಅದ್ರ ಮೇಲ್ಗಡೆ ಸಿಂಪಲ್ಲಾಗಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಒಂದು ಪ್ಲಾಸ್ಟಿಕ್ದು ಪಾಟ್ ಇಟ್ಕೊಂಡಿದ್ದೀನಿ ಫ್ಲವರ್ದು. ಇದು ಕೂಡ ಅಷ್ಟೇ ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು ಅನಿಸುತ್ತೆ. ಡಿಮಾರ್ಟಲ್ಲೇ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಮ್ಮ ಮನೇಲಿರೋ ಆ ಐಟಮ್ಸ್ ಎಲ್ಲರೂ ಡಿಮಾರ್ಟಲ್ಲೇ ನಾನು ಜಾಸ್ತಿ ಪರ್ಚೇಸ್ ಮಾಡಿರೋದು. ಮೈಕ್ರೋವೇವನ್ ಮೇಲೇ ನಾನಿಲ್ಲಿ ಉಪ್ಪಿಂದು ಸ್ಟೋರೇಜ್ ಇಟ್ಕೊಂಡಿದ್ದೀನಿ, ಪಿಂಕ್ ಸಾಲ್ಟ್ ಇದು ಗ್ಲಾಸಿಂದ ಆಗಿರೋದ್ರಿಂದ ನಾನು ಮೇಲೆಲ್ಲೂ ಕಬೋರ್ಡಲ್ಲಿ ಇಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಎಲ್ಲ ಅಡುಗೆಗೂ ಸಾಲ್ಟ್ ಯೂಸ್ ಮಾಡೋದ್ರಿಂದ ತೆಗಿಬೇಕಾದ್ರೆ ಹಾಕಬೇಕಾದ್ರೆ ಪಕ್ಕ ನಾನು ಬೀಳಿಸ್ತೀನಿ. ಅದಕ್ಕೋಸ್ಕರ ನಾನಿಲ್ಲಿ ಮೈಕ್ರೋವೇವನ್ ಮೇಲೇ ಈಸಿ ಆಗಲಿ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ. ಇದು ಎಕ್ಸ್ಟ್ರಾ ಒಂದು ತಮಗೆ ಕೂಡ ಇಟ್ಕೊಂಡಿದ್ದೀನಿ. ಏನಾದರೂ ಅಡುಗೆ ಮಾಡಬೇಕಾದ್ರೆ ವಾಟರ್ ತೊಗೊಳಕ್ಕಾಗುತ್ತೆ, ಗ್ಲಾಸ್ಗಿಂತ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ನೀರು ಹಿಡಿಯುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಅದನ್ನ ಇಲ್ಲೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಜಾಗ ಇದೆ ನನಗಿಲ್ಲ. ಆಲ್ಮೋಸ್ಟ್ ಎಲ್ಲ ನಾನು ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಇಲ್ಲೇ ಮಾಡ್ತೀನಿ. ಆ್ಯಂಡ್ ಇದು ನಮ್ಮದು ಕಾಫಿ ಫಿಲ್ಟರ್. ನಾವು ಕಾಫಿ ಕುಡಿಯೋದ್ರಲ್ಲಿ ತುಂಬ ಎಕ್ಸ್ಪರ್ಟು, ಆಲ್ಮೋಸ್ಟ್ ಗೊತ್ತಿರುತ್ತೆ ನನ್ನ ಫ್ರೆಂಡ್ಸಿಗೆಲ್ಲ. ನಂಗೆ ಕಾಫಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಯಾವಾಗಲೂ ಕಾಫಿ ಫಿಲ್ಟರಲ್ಲಿ ಡಿಕಾಕ್ಷನ್ ರೆಡಿ ಇರುತ್ತೆ. ನೆಕ್ಸ್ಟು ಇದು ಸಿಂಕ್ ಹತ್ರನೇ ನಾನು ಇಲ್ಲಿ ಒಂದು ಡಸ್ಟ್ಬಿನ್ ಕೂಡ ಇಟ್ಕೊಂಡಿದ್ದೀನಿ. ಆ್ಯಂಡ್ ಆಸ್ ಯೂಶುವಲ್ ನಾರ್ಮಲಾಗಿ ಪಾತ್ರೆ ತೊಳೆಯೋ ಸೋಪು, ಹ್ಯಾಂಡ್ ವಾಶು ಎಲ್ಲ ಇಲ್ಲೇ ಇದೆ. ನೆಕ್ಸ್ಟು ನಾನು ಆಲ್ಮೋಸ್ಟ್ ಈವ್ನಿಂಗ್ ಅಥವಾ ಮಾರ್ನಿಂಗ್ ಈ ಥರ ಫ್ರೇಗ್ರೆನ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಒಳ್ಳೆ ಫ್ರೇಗ್ರೆನ್ಸ್ ಇರಲಿ ಕಿಚನಲ್ಲಿ, ಸ್ವಲ್ಪ ನನಗೆ ಅಡುಗೆ ಮಾಡಬೇಕಾದ್ರೆ ಎಲ್ಲ ಒಂಥರ ಖುಷಿ ಅನಿಸುತ್ತೆ ಅಂದ್ಬಿಟ್ಟು ಯಾವಾಗಲೂ ಬೆಳಿಗ್ಗೆ ಅಥವಾ ಸಂಜೆ ಒಂದು ಸತಿ ನಾನು ಈ ಥರ ಆನ್ ಮಾಡಿ ಇಟ್ಕೊಂಡಿರ್ತೀನಿ ದೀಪ ಹಚ್ಚಿ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಕಾರ್ನರಲ್ಲಿ ಫಿಲ್ಟ್ರ್ ಬರುತ್ತೆ, ವಾಟರ್ ಪ್ಯೂರಿಫೈಯರು ಆರ್ಬೋ ಅವ್ರದ್ದು, ಅಕ್ವಾಗಾರ್ಡ ಯಾವುದೋ ಅನಿಸುತ್ತೆ. ಆ್ಯಂಡ್ ಅದ್ರ ಪಕ್ಕದಲ್ಲಿ ಇಲ್ಲಿ ಎಕ್ಸ್ಟ್ರಾ ವಾಟರ್ದು ಎಲ್ಲ ನೀರು ಹೋಗೋಕ್ಕಿರುತ್ತಲ್ಲ, ಅದ್ರ ಮೇಲ್ಗಡೆನೆ ಒಂದು ಚಾಪಿಂಗ್ ಬೋರ್ಡ್ ಇಟ್ಕೊಂಡಿದ್ದೀನಿ ವುಡನ್ ಅವ್ರು. ಆ್ಯಂಡ್ ಇಲ್ಲಿ ಒಂದು ಪ್ಲಾಸ್ಟಿಕ್ಕಿಂದು ಚಾಪಿಂಗ್ ಬೋರ್ಡ್ ಇಟ್ಕೊಂಡಿದ್ದೀನಿ. ಎಮರ್ಜೆನ್ಸಿಗೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು 2 ಇಟ್ಕೊಂಡಿದ್ದೀನಿ. ನಾನು ಇದನ್ನು ಇಲ್ಲಿ ಸ್ಟಿಕ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ಚಾಪ್ ಬೋರ್ಡನ್ನ ಇಲ್ಲಿ ಇಟ್ಟಿದ್ದೀನಿ. ಇದು ಸ್ವಲ್ಪ ಎಲ್ಲ ರೆಂಟೆಡ್ ಹೌಸ್ ಇರೋರಿಗೆಲ್ಲ ತುಂಬ ಯೂಸ್ ಆಗುತ್ತಲ್ಲ, ಇದು ನನಗೂ ತುಂಬ ಯೂಸ್ ಆಗಿದೆ. ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲ ಕಡೆನೂ ಈ ಥರ ಸ್ಟಿಕ್ ಮಾಡೋದನ್ನೇ ನಾನು ಇಟ್ಕೊಂಡಿದ್ದೀನಿ, ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ರೆಂಟೆಡ್ ಹೌಸಲ್ಲಿ ಹೇಗೂ ಮಳೆಗಳೆಲ್ಲ ಹೊಡಿಬಾರ್ದು ಅಂತ ಫಸ್ಟೇ ಹೇಳಿರ್ತಾರಲ್ಲ, ಅದಕ್ಕೆ ಎಲ್ಲ ಕಡೆನೂ ನಾನು ಈ ಥರ ಪ್ಲಾಸ್ಟಿಕ್ಕಿಂದನೇ ಹಾಕಿದ್ದೀನಿ. ತುಂಬ ಯೂಸ್ ಆಗಿದೆ ನನಗೆ. ನೆಕ್ಸ್ಟ್ ಇಲ್ಲಿ ಫಿಲ್ಟ್ರ್ ಪಕ್ಕನೇ ನಮಗೆ ಒಂದು ವಿಂಡೋ ಬಂದಿದೆ, ಓಪನ್ ಸ್ಪೇಸು, ಸ್ವಲ್ಪ ದೊಡ್ಡಕ್ಕೆ ಇದೆ ವಿಂಡೋ. ನಾನು ಇವಾಗ ರಾತ್ರಿ ಅಲ್ವಾ ಸ್ವಲ್ಪ ಕ್ಲೋಸ್ ಮಾಡಿಟ್ಟಿದ್ದೀನಿ. ನಾನು ಆ ವಿಂಡೋ ಖಾಲಿ ಇದೆಯಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಡೆಕೋರೇಷನ್ಗೆ ಸ್ವಲ್ಪ ಇರಲಿ ಅಂತ ಹೇಳಿಬಿಟ್ಟು ಈ ಥರ 1-2 ಫ್ಲವರ್ದು ಪ್ಲಾಸ್ಟಿಕ್ಕಿಂದು ಹಾಕಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಫಸ್ಟು ಇದರಲ್ಲಿ ಇಂಡೋರ್ ಪ್ಲಾಂಟ್ ಇಟ್ಟಿದ್ದೆ, ಮನಿ ಪ್ಲಾಂಟ್ ಇಟ್ಟಿದ್ದೆ. ಬಟ್ ನನಗೆ ಯಾರೋ ಗುರುಗಳು ಹೇಳಿದ್ರು
ಅಡುಗೆ ಮನೆ ಒಳಗಡೆ ಅಥವಾ ಮನೆ ಒಳಗಡೆ ಮನಿ ಪ್ಲಾಂಟ್ ಇಟ್ಟರೆ ಅಷ್ಟು ಒಳ್ಳೇದಲ್ಲ, ಶುಭ ಅಲ್ಲ ಅಂತ. ಹಾಗಾಗಿ ಮನಿ ಪ್ಲಾಂಟ್ನೆಲ್ಲ ಹೊರಗಡೆ ಇಟ್ಬಿಟ್ಟು ಇದರಲ್ಲಿ ಇವಾಗ ಬರೀ ಉಪ್ಪಿನಕಾಯಿ ಜಾಡಿಗಳು ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ಒಂದು ಮಾವಿನಕಾಯಿ ಉಪ್ಪಿನಕಾಯಿ, ಒಂದು ಲಿಂಬೆಕಾಯಿ ಉಪ್ಪಿನಕಾಯಿ. ಇದು ನಾನು ಜೋಳದ ರೊಟ್ಟಿ ಎಲ್ಲ ಮಾಡ್ತೀನಲ್ಲ, ಅವಾಗ ಅದ್ರಕ್ಕೆ ನೀರು ಹಚ್ಚಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬಟ್ಟೆ ನಾನು ಇಲ್ಲೇ ಇಟ್ಕೊಂಡಿರ್ತೀನಿ. ಇಲ್ಲಿ ನೆಕ್ಸ್ಟು ಸ್ಪೇಸ್ ಇದೆ ಅಂತ ನಾನು ಇಲ್ಲೇ ಎಕ್ಸ್ಟ್ರಾ ಪೇಪರ್ ಹಾಕಿಟ್ಟಿದ್ದೀನಿ. ಇದು ನಂದು ಕಾಫಿ ಬ್ಲೆಂಡರು. ಅವಾಗವಾಗ ನಾನೇನಾದರೂ ಈ ಡಲ್ಗೋನಾ ಕಾಫಿ ಆ ಥರ ಏನಾದರೂ ಮಾಡ್ಕೊಬೇಕು ಅಂತ ಅನ್ಸಿದ್ರೆ ನಾನು ಈ ಬ್ಲೆಂಡರ್ನ ಯೂಸ್ ಮಾಡ್ತೀನಿ ಮಿಕ್ಸ್ ಮಾಡೋಕ್ಕೆ. ಇದು ಚಾರ್ಜರಬಲ್ಲು. ಇದನ್ನ ಐ ಥಿಂಕ್ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು ಅಂದ್ಕೊತೀನಿ. ನೆಕ್ಸ್ಟು ಈ ಕಾರ್ನರಲ್ಲಿ ಸ್ವಲ್ಪ ಪಾತ್ರೆಗಳು, ಆಯಿಲು ಮತ್ತು ಡೈಲಿ ಯೂಸ್ ಮಾಡೋ ಮಸಾಲ ಐಟಮ್ಗಳು, ಅಡುಗೆ ಪದಾರ್ಥ ಎಲ್ಲದನ್ನು ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಕೈಗೆ ಸಿಗುತ್ತೆ ಮತ್ತು ನನಗೆ ಯಾವ್ದು ಬೇಕು ಎಲ್ಲ ಕಾಣುತ್ತೆ. ಎಷ್ಟು ಖಾಲಿ ಆದರೆ ಬೇಗ ಬೇಗ ಹಾಕ್ಕೊಳಕ್ಕೂ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ. ಖಾರದ ಪುಡಿ, ಮಸಾಲ, ಜೀರಿಗೆ, ಸಾಸಿವೆ, ಬೇಳೆಗಳು ಆ ಥರ ಎಲ್ಲ ಐಟಮ್ಗಳನ್ನು ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಇದು ತಟ್ಟೆ ಪ್ಲೇಟ್ಸ್ಗಳು ಅಷ್ಟೇ ಕೂಡ ನಾವು ಡೈಲಿ ಎಷ್ಟು ಯೂಸ್ ಮಾಡ್ತೀವೋ ಒಂದು 3 ಜನ ಅಥವಾ 4 ಜನಕ್ಕೆ ಆಗಸ್ಟ್ ಮಾತ್ರ ನಾನು ಇಲ್ಲಿ ಪ್ಲೇಟ್ಸು ತಟ್ಟೆಗಳನ್ನೆಲ್ಲ ನಾನು ಇಲ್ಲೇ ಇಟ್ಕೊಟ್ಟಿದ್ದೀನಿ. ಬೇರೆ ಎಲ್ಲ ನಾನು ಕಬೋರ್ಡಲ್ಲಿ ಸ್ಟೋರ್ ಮಾಡಿ ಬೇರೆ ಕಡೆ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಅದ್ರ ಪಕ್ಕದಲ್ಲಿಯೂ ಅಷ್ಟೇ ನಾನಿಲ್ಲಿ ಆಯಿಲ್ದು ಈ ಥರ ಇಟ್ಕೊಂಡಿದ್ದೀನಿ. ಕೊಕೊನಟ್ ಆಯಿಲ್ಗೊಂದು, ಅಡಿಕೆ ಆಯಿಲ್ಗೊಂದು. ಇದು ಬಜ್ಜಿ ಮಾಡಿದ್ದೆ, ಅದಕ್ಕೆ ಅದೇ ಆಯಿಲ್ ಎಕ್ಸ್ಟ್ರಾ ಇಲ್ಲಿ ಸಪ್ರೇಟಾಗಿ ಹಾಕಿಟ್ಟಿದ್ದೀನಿ. ಇಲ್ಲಿ ಕೆಳಗಡೆನೂ ಅಷ್ಟೇ ಉಪ್ಪಿನಕಾಯಿದು ಇಲ್ಲೂ ಒಂದಿದೆ. ಇದು ದುಡ್ಲಿಕಾಯಿ ಉಪ್ಪಿನಕಾಯಿ ಅನಿಸುತ್ತೆ. ಇದು ಆಯಿಲು. ಅದು ಕೆಳಗಡೆನೂ ಒಂದು ಲಿಂಬೆ ಹಣ್ಣಿಂದ ಇನ್ನೊಂದು ಉಪ್ಪಿನಕಾಯಿ, ಇದು ಅಷ್ಟೇ. ಆ್ಯಂಡ್ ಇದು ಗ್ರೀನ್ ಟೀ. ನೆಕ್ಸ್ಟು ಈ ಕಾರ್ನರಲ್ಲಿ ಬಂದರೆ ನಾನು ಈ ಥರ ಪ್ಲಾಸ್ಟಿಕ್ಕಿಂದಕ್ಕೆ ಎಲ್ಲ ನಾನು ಈ ಥರ ಸೌಂಟು ಅಥವಾ ಕಾಫಿ ಸೋಸು, ಸ್ಟ್ರೈನರ್ಸು, ಕ್ರೇಪರ್ಸು, ಅನ್ನದ್ದು ಈ ಥರ ಕರಿಯ ಅಂಥದ್ದು ಎಲ್ಲದನ್ನು ನಾನು ಈ ಥರ ಇದರೊಳಗಡೆ ಇಟ್ಕೊಂಡಿದ್ದೀನಿ. ಈಸಿಯಾಗಿ ಸಿಗುತ್ತೆ ಮತ್ತು ಕಾರ್ನರ್ ಸ್ಪೇಸ್ ಕೂಡ ಇತ್ತಲ್ಲ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಮೇಲ್ಗಡೆ ನಾನು ಜಾಸ್ತಿ ಯೂಸ್ ಮಾಡೋ ಅಂಥ ಚಾಕು ಮತ್ತು ಸೀಸರ್ನ ಇದಕ್ಕೆ ಸ್ಪೇಸ್ ಇದೆ ಅಂತ ಇಲ್ಲೇ ಹಾಕಿಟ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಪಕ್ಕದಲ್ಲಿ ನಾನು ಈ ಥರ ಸ್ಪೂನ್ ಎಲ್ಲ ಹಾಕಿಟ್ಕೊಳಕ್ಕೆ ಒಂದು ಕಾಫಿ ಮಗ್ ಇಟ್ಕೊಂಡಿದ್ದೀನಿ. ಇದು ಕಾಫಿ ಮಗ್ ಆ್ಯಕ್ಚುಲಿ ನಾನು ಒಂದು 6-7 ಇಯರ್ಸ್ ಬ್ಯಾಕು ಸಿದ್ದುಗೆ ಅವ್ರ ಆಫೀಸಲ್ಲಿ ಕಾಫಿ ಕುಡಿಯೋಕ್ಕಂತ ಹೇಳ್ಬಿಟ್ಟು ಈ ಮಗ್ ಅವನಿಗೆ ಗಿಫ್ಟ್ ಮಾಡಿದ್ದೆ. ಬಟ್ ನಮ್ಮ ಮನೆಯವರು ಅರ್ಜೆಂಟಲ್ಲಿ ಏನು ಮಾಡ್ತಾರೋ ಕಾಫಿ ಮಗ್ನ ಪೀಳ್ಸ್ಕೊಂಡು ಒಡೆದಾಕೊಂಡ್ಬಿಟ್ಟಿದ್ರು. ಅದು ಹಾಗೆ ಒಡೆದೋಗಿದೆ ಅಂತ ವಾಪಸ್ ತೊಗೊಂಡು ಬಂದು ನನಗೆ ತಂದು ತೋರಿಸಿದ್ರು. ನಾನು ಹಾಗೆ ಇಟ್ಕೊಂಡಿದ್ದೆ. ಬಟ್ ಈ ಮನೆಗೆ ಬಂದಮೇಲೆ ಏನು ಮಾಡೋದು, ವೇಸ್ಟ್ ಮಾಡೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೇ ಸ್ವಲ್ಪ ಗಮ್ಮೆಲ್ಲ ಹಾಕಿಬಿಟ್ಟು ಜಾಯಿಂಟ್ ಮಾಡಿ ಇವಾಗ ಸ್ಪೂನ್ ಹಾಕಿಡೋದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಪಕ್ಕದಲ್ಲೇ ನಾನು ಇಲ್ಲಿನ ವಾಲ್ಗೆ ಸ್ಟಿಕ್ ಮಾಡಿಬಿಟ್ಟು ಇಲ್ಲೊಂದು ಹ್ಯಾಂಡ್ ಟವಲ್ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಒಂದು ಸತಿ ಪಾತ್ರೆ ಎಲ್ಲ ತೊಳೆದ ಮೇಲೆ ಕೈ ಒರೆಸ್ಕೊಳಕ್ಕೆ ಈಸಿ ಆಗಲಿ ಅಂತ ನಾನು ಇಲ್ಲೊಂದು ಹ್ಯಾಂಡ್ ಟವಲ್ನ ಸ್ಟಿಕ್ ಮಾಡಿದ್ದೀನಿ. ಈ ಕಡೆ ಮತ್ತೆ ಎಕ್ಸ್ಟ್ರಾ ಸ್ಪೇಸ್ ಇತ್ತಲ್ಲ ಅಂತ ಹೇಳಿಬಿಟ್ಟು ಇಲ್ಲೂ ಒಂದು ಸ್ಟಿಕ್ ಮಾಡಿಬಿಟ್ಟು ಒಂದು ಬೋರ್ಡ್ ಹಾಕಿದ್ದೀನಿ ಅಷ್ಟೇ. ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಈಸ್ ಆಲ್ವೇಸ್ ಲವ್ ಅಂತ ಹೇಳ್ಬಿಟ್ಟು. ಎಕ್ಸ್ಟ್ರಾ ಸ್ಪೇಸ್ ಇತ್ತಲ್ಲ, ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳೋದು ಬೇಡ ಅಂತ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ಈ ಕಡೆ ನಮಗೆ ಇಷ್ಟೊಂದು ಓಪನ್ ಸ್ಪೇಸ್ ಕೂಡ ಸಿಗುತ್ತೆ. ಇಲ್ಲಿ 1 ಇಂಚು ಹೈಟ್ ಮಾಡಿದ್ದಾರೆ ಇದನ್ನು. ಇದು ಫ್ರಿಜ್ಜು ಸ್ಯಾಮ್ಸಂಗ್ ಅವ್ರದ್ದು. ಈ ಫ್ರಿಜ್ಜು ನಾನು ಮದುವೆ ಆಗಿ ಬರೋಕ್ಕಿಂತ ಮುಂಚೆನೇ ಇವ್ರ ರೂಮಲ್ಲಿ ಇರ್ಬೇಕಾದ್ರೆ ಸಿದ್ದು ಅವ್ರು ತೊಗೊಂಡಿರೋ ಫ್ರಿಜ್ ಇದು. ತುಂಬ ಚೆನ್ನಾಗಿದೆ. ಫ್ರಿಜ್ಜಿಗೆ ಆಲ್ಮೋಸ್ಟ್ ಒಂದು 6 ಇಯರ್ಸ್ ಆಗಿದೆ ಅನಿಸುತ್ತೆ. ನಾವು ಈ ಮನೆಗೂ ಇದೇ ಫ್ರಿಜ್ಜೇ ಇಟ್ಕೊಂಡಿದ್ದೀವಿ, ಚೇಂಜ್ ಏನು ಮಾಡೋಕ್ಕೆ ಹೋಗಿಲ್ಲ. ಚೆನ್ನಾಗೇ ಇದೆ ಅಲ್ವಾ. ಸುಮ್ಮನೆ ಇವಾಗ ಬೇರೆ ಪರ್ಚೇಸ್ ಮಾಡೋದು, ಇದು ಹಾಳಾದ್ಮೇಲೆ ಬೇರೆ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು ಇದೇ ಫ್ರಿಜ್ನೇ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಫ್ರಿಜ್ ಮೇಲ್ಗಡೆ ಬಂದರೆ ಈ ಥರ ಸ್ವಲ್ಪ ಸ್ಟೋರೇಜ್ ಥರ ಮಾಡಿಟ್ಕೊಂಡಿದ್ದೀನಿ. ಇದೊಂದು ಟೆಡ್ಡಿ ಬೇರ್ ಇದೆ. ಈ ಟೆಡ್ಡಿ ಬೇರು ಪಾಪ ಆ ಟೆಡ್ಡಿ ಬೇರಿಗೆ ಹೆಂಗೆ ಆಲ್ರೆಡಿ ಸತ್ತೋದವ್ರ ಥರ ಆಗೋಗಿದೆ ನೋಡಿ. ವಾಶ್ ಮಾಡಬೇಕಿತ್ತು, ಬಟ್ ಟೈಮ್ ಸಾಕಾಗಿಲ್ಲ, ವಾಶ್ ಮಾಡಬೇಕು. ಆ ಟೆಡ್ಡಿ ಬೇರಿಗೆ ಆಲ್ಮೋಸ್ಟ್ 10 ವರ್ಷ ಆಯಿತು. ಸಿದ್ದು ನಾನು ಲವ್ ಮಾಡ್ತಿರ್ಬೇಕಾದ್ರೆ ನನಗೆ ಫಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ಕೊಟ್ಟಿರೋ ಗಿಫ್ಟ್ ಅದು. ಆ ಟೆಡ್ಡಿ ಬೇರು ಮತ್ತು ಒಂದು ಕಾಫಿ ಕಪ್ನ ಒಂದು ಗಿಫ್ಟ್ ಮಾಡಿದ್ದ. ಸೊ ಇನ್ನೂ ಹಾಗೆ ಇದೆ. ಆ್ಯಂಡ್ ಅದ್ರ ಮೇಲ್ಗಡೆ ಇರೋದೆಲ್ಲ ಈ ಬರ್ಡೇ ಟೈಮಲ್ಲಿ ಅವನೇ ನನಗೆ ತಂದು ಕೊಟ್ಟಿರೋ ಕ್ರೌನ್ಗಳು, ಹ್ಯಾಟ್ಗಳು, ಆಮೇಲೆ ಈ ಥರ ಎಲ್ಲ ಡಿಫ್ರೆಂಟ್ ಫ್ಲವರ್ದು ಏನೇನೋ ಐಟಮ್ ಇದೆ, ಎಲ್ಲದು ಅದು ಬರ್ಡೇಗೆ ಕೊಟ್ಟಿರೋದು. ಆ್ಯಂಡ್ ಅದ್ರ ಮೇಲಿರೋದೆಲ್ಲ ಈ ಚಾಕ್ಲೇಟ್ ಬಾಕ್ಸ್ಗಳು. ನಿಜ ಹೇಳಬೇಕು ಅಂದರೆ ಇದರಲ್ಲೆಲ್ಲ ಚಾಕ್ಲೇಟ್ಗಳು ಹಾಗೇ ಇದೆ ಆಯಿತಾ. ಎಲ್ಲದರಲ್ಲೂ ರಿಯಲ್ ಚಾಕ್ಲೇಟ್ಸ್ಗಳೇ ಇದೆ. ನಾನು ತಿಂದಿಲ್ಲ. ಅವನು ಸ್ವಲ್ಪ ನಂಗೆ ಚಾಕ್ಲೇಟ್ಸ್ಗಳೆಲ್ಲ ತಂದು ಕೊಡ್ತಾ ಇರ್ತಾನೆ ಅವಾಗ. ನಾನು 1-2 ಚಾಕ್ಲೇಟ್ಸ್ ತಿಂತೀನಿ ಮತ್ತು ಹಾಗೆ ಇಡ್ತೀನಿ. ಆ್ಯಂಡ್ ಕೆಲವೆಲ್ಲ ಇದರಲ್ಲಿ 1-2-3 ಬರ್ಡೇಗೂ ಬರ್ಡೇ ಟೈಮಲ್ಲಿ ಗಿಫ್ಟ್ ಕೊಟ್ಟಿದ್ದು ಇದೆ. ಎಲ್ಲ ಮಿಕ್ಸಾಗಿ ಹಾಗೆ ಇದೆ. ಆ್ಯಂಡ್ ಇದು ನನ್ನ ಟ್ಯಾಬ್ಲೆಟ್ಸ್. ಎಲ್ಲರಿಗೂ ಗೊತ್ತಿರೋಂಗೆ ಆಲ್ಮೋಸ್ಟ್ ನನಗೆ ಬೈಕಲ್ಲಿ ಆಕ್ಸಿಡೆಂಟ್ ಆದಮೇಲೆ ಸ್ವಲ್ಪ ಇನ್ನೂ ಅಂಡರ್ ಮೆಡಿಕೇಷನಲ್ಲಿ ಇದ್ದೀನಿ. ಸೊ ಅದು ಟ್ಯಾಬ್ಲೆಟ್ಸ್ ಎಲ್ಲ ನಾನು ಇಲ್ಲೇ ಫ್ರಿಜ್ ಮೇಲೇ ಇಟ್ಕೊಂಡಿದ್ದೀನಿ. ನನಗೆ ಮರ್ತೋಗುತ್ತೆ ಟಿಫನ್ ಆದಮೇಲೆ ತಿನ್ನೋಕ್ಕೆ, ಅದಕ್ಕೆ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ.
ಆ್ಯಂಡ್ ಈ ಥರ ಕಾಣಿಸುತ್ತೆ ಇದು ನೋಡೋಕ್ಕೆ. ಆ್ಯಂಡ್ ಈ ಕಡೆ ಬಂದರೆ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಕ್ಸ್ಟ್ರಾ ಪಾತ್ರೆಗಳನ್ನ ಇಲ್ಲೇ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿನೂ ಅಷ್ಟೇ ಅಲ್ಲೇ ಇಟ್ಕೊಂಡಿದ್ದೀನಿ. ಇದು ಈಳ್ಗೆ ಮಣೆ ತುರೆ ಮಣೆ ಅಂತೀವಲ್ಲ ಅದನ್ನು ಇಲ್ಲೇ ಇಟ್ಟಿದ್ದೀನಿ. ಇದು ಎಕ್ಸ್ಟ್ರಾ ಸಿಲಿಂಡರು. ಅದು ಕವರ್ ಬಂದುಬಿಟ್ಟು ನಾವು ಡ್ರೈ ಕಸನ ಹೊರಗಡೆ ಹಾಕೋಕ್ಕೆ ಎಕ್ಸ್ಟ್ರಾ ಅದರೊಳಗಡೆ ತೊಗೊಂಡು ಹಾಕೋಣಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾನು ಆ ಕವರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಫ್ರಿಜ್ ಹಿಂದೆನೂ ನಮಗೆ ಸ್ವಲ್ಪ ಸ್ಪೇಸ್ ಇರೋದ್ರಿಂದ ನಾನು ಇಲ್ಲೆಲ್ಲ ಮ್ಯಾಟ್ಗಳನ್ನ ಇಟ್ಕೊಂಡಿದ್ದೀನಿ. ಎಲ್ಲ ಮ್ಯಾಟ್ಗಳನ್ನ ಒಂದ್ಸತಿ ನೀಟಾಗಿ ತೊಳೆದು ಹೊಸದು ಹಳೆದು ಎಲ್ಲ ಮಿಕ್ಸ್ ಇದೆ. ಇನ್ನು ಕೆಲವೊಂದು ದಿನ ಯೂಸ್ ಮಾಡಿಲ್ಲ. ಎಲ್ಲ ಮ್ಯಾಟ್ಗಳನ್ನ ನಾನು ಇಲ್ಲೇ ಹಿಂದೆನೇ ಇಡ್ತಿದ್ದೀನಿ. ತೆಂಗಿನಕಾಯಿ ನೋಡಿ ಇಲ್ಲೇ ಇಟ್ಟಿದ್ದೀನಿ. ನಾವು ಊರಿಂದನೇ ತೆಂಗಿನಕಾಯಿ ತರ್ತೀವಿ. ಸೊ ಎಕ್ಸ್ಟ್ರಾ ಎಲ್ಲ ತಂದುಬಿಟ್ಟು ನಾನು ಇಲ್ಲೇ ಸ್ಟೋರ್ ಮಾಡಿಟ್ಟಿರ್ತೀನಿ ತೆಂಗಿನಕಾಯಿನ. ಈ ಕಡೆದು ಇಲ್ಲಿಂದ ಫುಲ್ ಈ ಥರ ಕಾಣಿಸುತ್ತೆ. ನನಗೊತ್ತರ ಈ ಥರ ಫುಲ್ ಪ್ಲೇನಾಗಿ ವಾಲೆಲ್ಲ ಕ್ಲೀನಾಗಿ ಈ ಥರ ಕಾಣಿಸುತ್ತೆ ಅಂದರೆ ತುಂಬ ಖುಷಿ ಅನಿಸುತ್ತೆ ನೋಡೋಕ್ಕೆ. ಯಾವಾಗಲೂ ಆಲ್ಮೋಸ್ಟ್ ನಾನು ಹೀಗೆ ಕ್ಲೀನಾಗೇ ಇಟ್ಕೊತೀನಿ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಎಲ್ಲ ನಮ್ಗೆ ಈ ಥರ ಎಕ್ಸ್ಟ್ರಾ ಕಬೋರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆನೂ ಅಷ್ಟೇ, ಇಲ್ಲಿ ಮೇಲ್ಗಡೆ ಒಂದು ಚಜ್ಜ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಬರೀ ನಾನು ರಟ್ಟಿಂದು ಕಾರ್ಡ್ಬೋರ್ಡ್ ಎಲ್ಲ ಈ ಥರ ಇಟ್ಕೊಂಡಿದ್ದೀನಿ. ಇದೆಲ್ಲ ನಮ್ಮದು ಫ್ರಿಜ್ಜು, ವಾಷಿಂಗ್ ಮಿಷಿನು, ಫಿಲ್ಟರು ಆ ಥರ ಐಟಮ್ದೆಲ್ಲದು ನಾನು ಹಾಗೆ ಇಟ್ಟಿದ್ದೀನಿ. ಕೆಲವ್ರು ಬಿಸಾಕ್ತಾರೆ ಅನ್ಸುತ್ತೆ, ಬಟ್ ನಾ ಇಟ್ಕೊಂಡಿದ್ದೀನಿ. ಏನಕ್ಕಂದ್ರೆ ನಾವು ಯಾವಾಗ ಮನೆ ಶಿಫ್ಟ್ ಮಾಡ್ತೀವೋ, ಯಾವ ಏರಿಯಾಗೆ ಚೇಂಜ್ ಆಗ್ತೀವೋ ಅನ್ನೋದು ಗೊತ್ತಿರಲ್ಲ ಅಲ್ವಾ. ಸೊ ಅವಾಗ ಪ್ಯಾಕ್ ಮಾಡಕ್ಕೆ ಈಸಿ ಆಗುತ್ತೆ ಅಂತ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವರು ಪ್ಯಾಕ್ ಮಾಡಿ ಕೊಡ್ತಾರೆ. ಬಟ್ ನನ್ಗೆ ಅದು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರದ್ದು ನಮ್ದು ತುಂಬ ಐಟಮ್ನ ಡ್ಯಾಮೇಜ್ ಮಾಡಿದ್ದಾರೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು ನಮಗೆ ಪ್ಯಾಕಿಂಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಐಟಮ್ ಹಾಗೆ ಇಟ್ಕೊಂಡಿದ್ದೀನಿ. ಆ ಕಡೆ ಕಾರ್ನರಲ್ಲಿ ಒಂದು ಕುಕ್ಕರ್ದಿದೆ ಅನಿಸುತ್ತೆ. ಕುಕ್ಕರ್ ಹಾಗೆ ಇದೆ, ಹೊಸ ಅದನ್ನು ಯೂಸ್ ಮಾಡಿಲ್ಲ. ಅದ್ರ ಪಕ್ಕ ಒಂದು ಸ್ವಲ್ಪ ಎಲ್ಲೋದೊಂದು ಕಾಣಿಸುತ್ತೆ ನೋಡಿ, ಒಂದು ಗ್ಲಾಸ್ದು. ಅದು ಫಿಶ್ ಇದಾಯ್ತಾ. ನಾನು ಯಾವಾಗಲೂ ಒಂದ್ಸತಿ ಸಿದ್ದುಗೆ ಗಿಫ್ಟ್ ಕೊಟ್ಟಿದ್ದೆ. ಅವ್ರ ರೂಮಲ್ಲಿ ಪಾಪ ಈ ಬ್ಯಾಚುಲರ್ಸ್ ಇದ್ದಾಗ ಎಷ್ಟು ಚೆನ್ನಾಗಿ ನೋಡ್ಕೊಬೋದು ಫಿಶ್ನೆಲ್ಲ ಲೆಕ್ಕ ಹಾಕಿ. ನಾನು ಕೊಟ್ಟು ಒಂದು 10 ಅಥವಾ 15 ದಿನಕ್ಕೆ ಎಲ್ಲ ಫಿಶ್ಗಳನ್ನ ಸಾಯಿಸ್ಬಿಟ್ಟಿದ್ರು ಎಲ್ಲರೂ ಸೇರಿ. ಸೊ ಹಾಗಾಗಿ ಅದನ್ನು ಖಾಲಿ ಇಟ್ಟಿದ್ದೀನಿ, ಯೂಸ್ ಮಾಡ್ತಾ ಇಲ್ಲ ಮತ್ತೆ. ಆ್ಯಂಡ್ ಇಲ್ಲಿ ಕಬೋರ್ಡ್ಗಳು ಬಂದರೆ ನಾನೇನು ಜಾಸ್ತಿ ಐಟಮ್ಗಳೆಲ್ಲ ಇಟ್ಕೊಂಡಿಲ್ಲ, ಸ್ವಲ್ಪ ಇಟ್ಕೊಂಡಿದ್ದೀನಿ ಅಷ್ಟೇ. ಇಲ್ಲೆಲ್ಲ ನಾನು ಮಿಕ್ಸಿ ಮತ್ತು ಸ್ವಲ್ಪ ಸೆರಾಮಿಕ್ ಐಟಮ್ಸು, ಕಪ್ಗಳು, ಸ್ಟೀಲ್ ಕಪ್ಸ್ಗಳು, ಆಮೇಲೆ ಕಾಫಿ ಮಗ್ಸು ಎಲ್ಲದನ್ನು ನಾನು ಇಲ್ಲಿ ಫಸ್ಟ್ ಇದರಲ್ಲಿ ಇಟ್ಕೊಂಡಿದ್ದೀನಿ. ಇದೇ ನೋಡಿ ಮಗ್ಗು. ಆಲ್ಮೋಸ್ಟ್ ಈ ಮಗ್ಗಿಗೆ 10 ವರ್ಷ ಆಯಿತು. ನಂಗೆ ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಕೊಟ್ಟಿರೋ ಗಿಫ್ಟ್ ಇದು. ಬಟ್ ಇದನ್ನು ನಾನು ಎಲ್ಲ ಬೀಳಿಸಿ ಹೊಡೆದಾಕೊಂಡಿದ್ದೀನಿ ಹ್ಯಾಂಡು. ಬಟ್ ಕಪ್ ಮಾತ್ರ ಹಾಗೆ ಇದನ್ನ ಸೆಕ್ಯೂರ್ಡಾಗಿ ಇಟ್ಕೊಂಡಿದ್ದೀನಿ. ಇನ್ನು ಅದ್ರ ಮೇಲ್ಗಡೆನೂ ಅಷ್ಟೇ ಸ್ವಲ್ಪ ಕಾಫಿ ಮಗ್ಸು, ಐಸ್ ಕ್ರೀಮ್ ಬೌಲ್ಸು, ಸ್ಟೀಲ್ ಬೌಲ್ಸ್ಗಳು, ಒಂದು ಸ್ವಲ್ಪ ನನ್ನ ಬೇಕಿಂಗ್ ಐಟಮ್ಸು ಎಲ್ಲ ನಾನು ಆ ಥರ ಬಾಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪನೆಲ್ಲ ನಾನು ಈ ಥರ ಫಸ್ಟ್ ರೋನಲ್ಲಿ ಈ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಿಂದ ಬಂದರೆ ಇದು ಸೆಕೆಂಡ್ ಕಬೋರ್ಡ್. ಇಲ್ಲೂ ಸ್ವಲ್ಪ ಪಾತ್ರೆಗಳು ಇಟ್ಕೊಂಡಿದ್ದೀನಿ ಅಷ್ಟೇ. ಮೇಲ್ಗಡೆ ಎಲ್ಲ ಕಾಫಿದು, ಇಡ್ಲಿದು ಒಂದು ಎಕ್ಸ್ಟ್ರಾ, ಆಮೇಲೆ ಸಿಲ್ವರ್ ಪಾತ್ರೆಗಳು, ಕೆಳಗಡೆ ಕುಕ್ಕರ್ಗಳು, ಇದು ಮತ್ತು ಕುಟ್ಟಾಣಿ ಎಲ್ಲ ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನನ್ನ ಬಾಕ್ಸ್, ಇದು ನಂದು ಫೇಸ್ ಪ್ಯಾಕ್. ನಾನು ಹೋಮ್ ಮೇಡ್ ಫೇಸ್ ಪ್ಯಾಕ್ ಮಾಡ್ಕೊತೀನಿ. ಕಡಲೆ ಹಿಟ್ಟು, ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಅದನ್ನೆಲ್ಲ ನಾನು ಈ ಥರ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡನೇ ಕಬೋರ್ಡಲ್ಲಿ ಫುಲ್ ನಾನು ಈ ಥರ ಕುಕ್ಕರು, ಪಾತ್ರೆಗಳನ್ನ ಇಟ್ಕೊಳಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಈ ಥರ್ಡ್ ಕಬೋರ್ಡಲ್ಲಿ ಮೇಲ್ಗಡೆ ಎಲ್ಲ ಫುಲ್ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ನಾರ್ಮಲ್ ದೋಸೆ ಹಾಕಿ ಮತ್ತು ಸ್ವಲ್ಪ ಪಾಯಸ ಹಾಕಿ ಮಾಡೋ ಅಂಥ ಪಾತ್ರೆಗಳು, ಹಿಟ್ಟುಗಳು ಪಾಡೋ ಪಾತ್ರೆಗಳು, ಆಮೇಲೆ ಎಲ್ಲ ಒಂದು 7-8 ಕಡಾಯಿಗಳು ಎಲ್ಲ ಒಂದ್ರೊಳಗಡೆ ಹಾಕಿ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕೆಳಗಡೆ ಬಂದರೆ ನಾನು ಇಲ್ಲಿ ಡೈಲಿ ಯೂಸ್ ಮಾಡೋ ಐಟಮ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಹುಳಿ, ಉಪ್ಪು, ಮಸಾಲ ಐಟಮ್ಸು, ಕಾಫಿ, ಟೀ ಪೌಡರು, ಶುಗರ್ ಅಲ್ಲ ಅದು, ಶುಗರ್ ಇದಕ್ಕೆ ನಾನು ಬೆಲ್ಲ ಹಾಕಿಟ್ಕೊಂಡಿದ್ದೀನಿ. ಮಸಾಲ ಐಟಮ್ಸ್ಗಳು, ಮೆಣಸಿನ್ಕಾಯಿ, ಧನಿಯಾ, ಈ ಥರ ಎಲ್ಲ ಸ್ವಲ್ಪ ಪಂಪ್ಕಿನ್ ಸೀಡ್ಸು, ಈ ಥರ ಎಲ್ಲ ಐಟಮ್ಗಳನ್ನ ನಾನಿಲ್ಲಿ ಎರಡುಗಡೆ ರೋನಲ್ಲಿ ಕೆಳಗೆ ಇಟ್ಕೊಂಡಿದ್ದೀನಿ. ಕೆಳಗಡೆ ಕೂಡ ಈ ಥರ ಎಕ್ಸ್ಟ್ರಾ ಕಬೋರ್ಡ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನಾನೆಲ್ಲ ಐಟಮ್ಗಳನ್ನ ಎಕ್ಸ್ಟ್ರಾ ಏನು ಡೈಲಿ ಜಾಸ್ತಿ ಯೂಸ್ ಮಾಡದೇ ಇರೋ ಪಾತ್ರೆ ಐಟಮ್ಸ್ಗಳನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಈ ಥರ ಪಾತ್ರೆ ತೊಳೆಯೋಷ್ಟೊತ್ತಿಗೆ ನಿಂತ್ಕೊತೀನಲ್ಲ ಅಂತ ಇಲ್ಲೊಂದು ಮ್ಯಾಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಅಡುಗೆ ಮಾಡಬೇಕಾದ್ರೂ ನಿಂತ್ಕೊಳೋದಕ್ಕೋಸ್ಕರ ಅಂತ ಇಲ್ಲೊಂದು ಮ್ಯಾಟ್ ಹಾಕಿಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೂ ಅಷ್ಟೇ ನಾನು ಒಂದು ಕೈ ಒರ್ಸಕ್ಕಂತ ಇಲ್ಲೊಂದು ಅಣಿಸ್ಬಿಟ್ಟು ಇಲ್ಲೊಂದು ಹ್ಯಾಂಡ್ ಟವಲ್ ಇಟ್ಕೊಂಡಿದ್ದೀನಿ. ಅದು ನಾನು ಅಲ್ಲಿಟ್ಟಿರೋದು ನಾರ್ಮಲ್ ಆಗಿ ಪಾತ್ರೆ ಬಿಟ್ಟು ಕೈ ಒರ್ಸಕ್ಕೆ, ಇಲ್ಲಿಟ್ಟಿರೋದು ಕಿಚನಲ್ಲಿ ಅಡುಗೆ ಮಾಡಬೇಕಾದ್ರೆ ಏನಾದರೂ ಕೈ ಒರೆಸ್ಬೇಕು ಅಂದರೆ ಇದಕ್ಕೆ ಒರ್ಸಕ್ಕಂತ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ.
ಇಲ್ಲಿ ಕೆಳಗಡೆ ಕಬೋರ್ಡ್ಸ್ ಅಲ್ಲಿ ಫಸ್ಟ್ ಇಂದ್ರಲ್ಲಿ ಅವಾಗಲೇ ತೋರಿಸ್ದಂಗೆ ಇಲ್ಲಿ ಸಿಲಿಂಡರಿಗೆ ಫಿಕ್ಸ್ ಮಾಡಕ್ಕೆ ಕೊಟ್ಟಿದ್ದಾರೆ. ಅಂಡ್ ಇದೆಲ್ಲ ಓಪನ್ ಇದೆ, ಯಾವುದು ಕ್ಲೋಸ್ ಇಲ್ಲ. ಫುಲ್ ಈ ತರ ಒಂದೊಂದು ಕಬೋರ್ಡ್ ಫುಲ್ ಕ್ಲೋಸ್ ಏನು ಇಲ್ಲ, ಓಪನ್ ಇರೋದ್ರಿಂದ ನಾನು ಈ ಕಡೆ ಇಲ್ಲಿ ಫಸ್ಟ್ ಇಂದ್ರಲ್ಲಿ ಸಿಲಿಂಡರ್ ಇಟ್ಟಿದ್ದೀವಿ. ಇದು ಎಕ್ಸ್ಟ್ರಾ ವಾಟರ್ ಬಾಟಲ್ಗಳು ಒಂದೆರಡು ಇರ್ಲಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ವಾಟರ್ ಬಾಟಲ್ಗಳು ಹಾಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕಬೋರ್ಡ್ ಬಂದರೆ ಇಲ್ಲಿ ನಾನು ನಾರ್ಮಲ್ ಆಗಿ ಎಕ್ಸ್ಟ್ರಾ ಗ್ರೋಸರೀಸ್ನೆಲ್ಲ ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಬಾಕ್ಸಸ್ಸಲ್ಲಿ. ಬೇಳೆಗಳು, ಕಾಳುಗಳು, ಆಮೇಲೆ ಅವಲಕ್ಕಿ, ಅಕ್ಕಿ, ಈ ಥರ ಹಿಟ್ಟು, ರವೆ, ಈ ಥರ ಎಲ್ಲದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲೇ. ಇದು ಗೋಧಿ ಹಿಟ್ಟಿಂದು ಖಾಲಿಯಾಗಿದೆ, ತರಬೇಕು, ಅದರದ್ದೊಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಹಿಂದೆನೂ ಅಷ್ಟೇ ಎಲ್ಲ ನನಗೆ ಬೇಕಾಗಿರೋ ಓಟ್ಸು, ಬಿರಿಯಾನಿ ರೈಸ್ಗಳು, ಆ ಥರ ಐಟಮ್ಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಜಾಸ್ತಿ ಬಾಕ್ಸಸ್ಗಳೇನು ಇಟ್ಕೊಂಡಿಲ್ಲ. ಮಂತ್ಲಿ ಗ್ರೋಸರಿ ಶಾಪಿಂಗ್ ಮಾಡೋದ್ರಿಂದ ಮಂತ್ಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತರ್ತೀವಿ. ಎಕ್ಸ್ಟ್ರಾ ತಂದಿಟ್ರೆ ಮತ್ತೆ ಸುಮ್ಮನೆ ಏನಕ್ಕೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಷ್ಟು ಬೇಕೋ ಅಷ್ಟೇ ತಂದು ಸ್ಟೋರ್ ಮಾಡಿ ಇಟ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಈ ಕಬೋರ್ಡಲ್ಲಿ ಸ್ವಲ್ಪ ಪಾತ್ರೆಗಳೇ ಸ್ವಲ್ಪ ಜಾಸ್ತಿ ಇದೆ. ಇಲ್ಲೆಲ್ಲ ಬಿರಿಯಾನಿ ಪಾಟು, ಇಡ್ಲಿ ಮೇಕರು, ಎಕ್ಸ್ಟ್ರಾ ಇಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದು ಸ್ವೀಟ್ ಮಾಡೋಕ್ಕೆ ಕಡಾಯಿ ಅಂತ, ಅದಕ್ಕೆ ಇದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸ್ವೀಟ್ ಏನಾದ್ರು ಮಾಡೋದಾದ್ರೆ ಇದು ಒಂದೇ ಕಡಾಯಲ್ಲಿ ಮಾಡೋದು, ಅದಕ್ಕೆ ಸ್ವೀಟ್ಗಂತ. ಆ್ಯಂಡ್ ಇಲ್ಲಿ ಇಡ್ಲಿ ಸೆಟ್ಟು ಆ್ಯಂಡ್ ತಟ್ಟೆ ಇಡ್ಲಿ ಸೆಟ್ಟು. ಆಮೇಲೆ ಈ ಕಡೆ ಕಾರ್ನರಲ್ಲೆಲ್ಲ ಪೂರ್ತಿ ನಾನು ಸ್ವಲ್ಪ ತವಗಳು, ಹಂಚುಗಳು, ರೋಸ್ಟರ್ಗಳು, ಪ್ಯಾನ್ಗಳು ಎಲ್ಲದನ್ನು ನಾನು ಈ ಕಡೆ ಇಲ್ಲಿಟ್ಟಿದ್ದೀನಿ ಕವರ್ ಮಾಡಿಬಿಟ್ಟು. ಆ್ಯಂಡ್ ಇದೆಲ್ಲ ಎಕ್ಸ್ಟ್ರಾ ನಾವು ತರಕಾರಿ ತರಕ್ಕೆ ಬ್ಯಾಗ್ಗಳು. ಇಲ್ಲಿ ಸ್ವಲ್ಪ ಕೋರ್ಮಂಗ್ಲ ಏರಿಯಾದಲ್ಲಿ ಕವರ್ ಏನು ಕೊಡಲ್ಲ, ಇಲ್ಲಿ ನಾವೇ ಬ್ಯಾಗ್ಗಳು ತೊಗೊಂಡು ಹೋಗ್ಬೇಕು ತರಕಾರಿ ತರಕ್ಕೆ. ಅದಕ್ಕೆ ಇಲ್ಲಿ ಬ್ಯಾಗ್ಗಳನ್ನೆಲ್ಲ ಈ ಥರ ಎಕ್ಸ್ಟ್ರಾ ಬ್ಯಾಗ್ಗಳನ್ನ ಇಟ್ಕೊಂಡಿದ್ದೀವಿ. ಆ್ಯಂಡ್ ಆ ಕಾರ್ನರಲ್ಲಿ ಎಕ್ಸ್ಟ್ರಾ ಕವರ್ಸ್ಗಳೆಲ್ಲ ಇರುತ್ತಲ್ಲ, ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕವರ್ಸ್ನೆಲ್ಲ ನಾನು ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಇದು ಕೆಳಗಡೆ ಇಲ್ಲೇ ಸಿಂಕಿಂದ ಹೀಗೆ ಕೆಳಗೆ ಬರುತ್ತೆ. ಸೊ ಇಲ್ಲೆಲ್ಲ ನಾನು ಈ ಥರ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಒಂದು ಕಾರ್ನರಲ್ಲಿ ಇನ್ನೊಂದು ಕಬೋರ್ಡ್ ಬರುತ್ತೆ. ಇಲ್ಲಿ ನಾರ್ಮಲ್ ಐಟಮ್ಗಳು, ಸ್ವಲ್ಪ ಟಿಶ್ಯೂ ಪೇಪರ್ಸು, ಬಾತ್ರೂಮ್ ಐಟಮ್ಸ್ನೆಲ್ಲ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಏಸರ್ ಪಾಕೆಟ್ಸು, ಇದು ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ಕ್ಲೋಸ್ ಮಾಡೋದು, ಡಸ್ಟ್ಬಿನ್ ಕವರ್ಸು, ಓಡೋನಿಲ್ಲು, ಇನ್ನೇನು ಪಾತ್ರೆ ತೊಳೆಯೋದು, ಹ್ಯಾಂಡ್ ವಾಶ್ಗಳು, ಆ ಥರ ಸ್ವಲ್ಪ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲೊಂದು 2 ಎಕ್ಸ್ಟ್ರಾ ಪಾತ್ರೆಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಸಾಂಬಾರ್ದೆಲ್ಲ. ಆ್ಯಂಡ್ ಆ ಕಾರ್ನರಲ್ಲೆಲ್ಲ ಡಿಮಾರ್ಟಿಗೆ ತೊಗೊಂಡು ಹೋಗೋ ಬ್ಯಾಗ್ಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಈ ಥರ ಕಾಣಿಸುತ್ತೆ. ಹಿಂಗೆ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗೆ ನಾನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಇಲ್ಲೊಂದು ಕಬೋರ್ಡ್ ಬಂದಿದೆ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪ್ಲಾಸ್ಟಿಕ್ ಬಾಕ್ಸಸ್ಗಳನ್ನ ಎಲ್ಲ ನಾರ್ಮಲ್ ಯೂಸ್ ಮಾಡೋ ಪ್ಲಾಸ್ಟಿಕ್ ಬಾಕ್ಸಸ್ನ ಇಟ್ಕೊಂಡಿದ್ದೀನಿ. ಇದು ನನಗೆ ಗೀ ಅಂದರೆ ತುಂಬ ಇಷ್ಟ. ಏನಿರುತ್ತೋ ಎಲ್ಲ ನಮ್ಮ ಮನೇಲಿ ಗೀ ಮಾತ್ರ ಯಾವಾಗಲೂ ರೆಡಿ ಇರುತ್ತೆ. ಇವೆಲ್ಲ, ಇದು ಒಂದು ಬೆಲ್ಲ, ಇದು ಹನಿ. ಇಲ್ಲಿ ಹಿಂದೆ ಎಲ್ಲ ಫುಲ್ ಬರೀ 2-3 ಇದೆಯಲ್ಲ, ಇದೆಲ್ಲದು ಬರೀ ಉಪ್ಪಿನಕಾಯಿ. ನಮ್ಮ ಮನೆಯಲ್ಲಿ ಸಿದ್ದು ತುಂಬ ಉಪ್ಪಿನಕಾಯಿ ತಿಂತಾನೆ, ಅದಕ್ಕೆ ನಮ್ಮ ಮನೇಲಿ 4-5 ಥರ ಉಪ್ಪಿನಕಾಯಿ. ಇದೆಲ್ಲ ಎಕ್ಸ್ಟ್ರಾ. ಇದು ಒಂದು ಮಾವಿನಕಾಯಿ ಉಪ್ಪಿನಕಾಯಿ, ಇದು ಒಂದು ಮಾವಿನಕಾಯಿ ಉಪ್ಪಿನಕಾಯಿ, ಇದು ಲಿಂಬೆಕಾಯಿ ಉಪ್ಪಿನಕಾಯಿ, ಎಲ್ಲ ಎಕ್ಸ್ಟ್ರಾ ಉಪ್ಪಿನಕಾಯಿಗಳು ಊರಿಂದನೇ ತಂದಿರ್ತೀವಲ್ಲ. ಸೊ ಅದನ್ನೆಲ್ಲ ಈಗ ಇಲ್ಲೇ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಮಾತ್ರ ಸ್ವಲ್ಪ ಡೈಲಿ ಯೂಸ್ ಮಾಡೋಕ್ಕೆ ಉಪ್ಪಿನಕಾಯಿ ಜಾಡುಗಳಿಗೆಲ್ಲ ಹಾಕಿಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಕೆಳಗಡೆ ರೋನಲ್ಲಿ ಎಕ್ಸ್ಟ್ರಾ ಸೆರಾಮಿಕ್ ಐಟಮ್ಸ್ಗಳು ಎಲ್ಲ ಏನೇನಿದೆಯೋ, ಬೌಲು, ಕಾಫಿ ಮಗ್ಗು, ಆಮೇಲೆ ಇದು ಜ್ಯೂಸು, ಡಿಮಾರ್ಟಲ್ಲಿ ತೊಗೊಂಡಿರೋದು, ಇದು ಜ್ಯೂಸ್ ಗ್ಲಾಸಸ್ಗಳು ಎಲ್ಲ ಕೆಳಗಡೆನೇ ಇದೆ. ಆ್ಯಂಡ್ ಇದು ಸ್ಪ್ರೌಟ್ಸ್ ಮೇಕರು. ಇದು ನಾನೆಲ್ಲೋ ಬೇಕಿಂಗ್ ಐಟಮ್ ಮಾಡಬೇಕಾದ್ರೆ ವೇಯ್ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಅದನ್ನೊಂದು ಇಟ್ಕೊಂಡಿದ್ದೀನಿ. ಇದೆಲ್ಲ ದೀಪಾವಳಿ ಟೈಮಲ್ಲಿ ಯೂಸ್ ಮಾಡೋಕ್ಕೆ, ಕ್ಯಾಂಡಲ್ಸ್ ಎಲ್ಲ ಇಡೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಲರ್ ಈ ಥರದ್ದೆಲ್ಲ ನಂಗೆ ತುಂಬ ಇಷ್ಟ. ಅದಕ್ಕೆ ಈ ಥರದೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇದು ನಂದು ಟ್ರಾವೆಲ್ ಕಾಫಿ ಮಗ್ಗು, ಇದು ಆಫೀಸಲ್ಲಿ ಕೊಟ್ಟಿರೋದು. ಆ್ಯಂಡ್ ಇದು ನಾವು ಜಿಮ್ಗೆ ಹೋಗ್ತಿರ್ಬೇಕಾದ್ರೆ ಅವಾಗ ವಾಟರ್ ತೊಗೊಂಡು ಹೋಗ್ತಾ ಇದ್ವಿ ಜಿಮ್ಮಿಂದು. ಈ ಕಡೆ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಪ್ಲೇಟ್ಗಳು, ತಟ್ಟೆಗಳು, ಅಲ್ಲಿ ಇನ್ನು ಅದರ ಅಡಿಗಡೆನೂ ಹಿಂದೆನೂ ಎಲ್ಲ ಸುಮ್ಮನೆ ಅದೇ ಥರ ಎಲ್ಲ ಪ್ಲೇಟ್ಸ್ಗಳನ್ನ, ತಟ್ಟೆಗಳನ್ನ ಎಲ್ಲ ಇಟ್ಟಿದ್ದೀನಿ. ಇಲ್ಲಿ ನಾರ್ಮಲಾಗಿ ನಾನು ಒಂದೆರಡು ಕಾಟನ್ ಬಟ್ಟೆಗಳು ಮತ್ತು ನಾನು ರೋಟಿ ಮೇಕರ್ ಶೀಟು ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇಷ್ಟಾಗುತ್ತೋ ಅಷ್ಟು ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಐಟಮ್ಸ್ ಎಲ್ಲ ರೂಮಲ್ಲಿ ಮೇಲ್ಗಡೆ ಚಜ್ಜ ಕೊಟ್ಟಿದ್ದಾರಲ್ಲ, ಅಲ್ಲೆಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಪಾತ್ರೆಗಳನ್ನೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಓವರಾಲ್ ನೋಡಿದ್ರೆ ನನ್ನ ಕೈಯಲ್ಲಿ ಹೇಗಾಗುತ್ತೋ ಸಿಂಪಲ್ಲಾಗಿ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಕಿಚನ್ನು ಹೀಗೆ ಕಾಣಿಸುತ್ತೆ ಫುಲ್ ಕಿಚನ್ ನೋಡೋಕ್ಕೆ. ಆಲ್ಮೋಸ್ಟ್ ಯಾವಾಗಲೂ ಹೀಗೆ ಇರುತ್ತೆ. ನಾನೊಂದು ಸ್ವಲ್ಪ ಕ್ಲೀನಾಗಿ ಇಟ್ಕೊತೀನಿ. ನಂಗದು ಕ್ಲೀನಾಗಿಲ್ಲ ಅಂದರೆ ನಂಗೊಂಥರ ಇರಿಟೇಟ್ ಆಗುತ್ತೆ ಮನೆ. ಅದಕ್ಕೆ ನಮ್ಮಲ್ಲಿ ಇವ್ನು ಯಾವಾಗಲೂ ನಿಂಗೆ ಓ ಸಿ ಡಿ ಅಂತ ಹೇಳ್ತಾ ಇರ್ತಾನೆ.
ಸೊ ನೋಡಿದ್ರಲ್ಲ ನಮ್ಮ ಕಿಚನ್ನು ಸಿಂಪಲ್ಲಾಗಿ ಕ್ಲೀನಾಗಿ ಇಷ್ಟು ಇಟ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.